ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮಂಜು ಟೆಕ್ ಇನ್ ಕನ್ನಡ. ನೀವು ಈ ಥರ ಮ್ಯಾಜಿಕ್ ವೀಡಿಯೋನ ಮಾಡಬೇಕಂತಂದರೆ ಫಸ್ಟ್ ನೀವು ಕ್ಯಾಮ್ರಾ ತಗೊಂಡು ಈ ಥರ ಫಸ್ಟ್ ರೆಕಾರ್ಡ್ ಮಾಡೋಕ್ಕಾಗತ್ತೆ. ರೆಕಾರ್ಡ್ ಮಾಡಿದ ಮೇಲೆ ಮುಂದೆ ಏನು ಅಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ. ಈ ವಿಡಿಯೋನ ಕೊನೆವರೆಗೆ ನೋಡಿ. ಮತ್ತು ಇಲ್ಲಿವರೆಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ಹಾಗೂ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ. ಕೈನ್ಮಾಸ್ಟರ್ನ ಫಸ್ಟ್ ಓಪನ್ ಮಾಡಿ, ನ್ಯೂ ಪ್ರಾಜೆಕ್ಟ್ ಓಪನ್ ಮಾಡಿ. 16:9 ಅಂತ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಇದರಲ್ಲಿ ನೀವು ಯಾವುದು ರೆಕಾರ್ಡ್ ಮಾಡಿರ್ತೀರಲ್ಲ ಕ್ಯಾಮ್ರಾದಲ್ಲಿ, ಆ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡಿರ್ತಕ್ಕಂಥ ಫೈಲನ್ನು ನೋಡಿ ಕರೆಕ್ಟಾಗಿ ಅದು ಓಪನ್ ಮಾಡಿ. ನೋಡಿ ಇಲ್ಲಿದೆ, ನಾನು ಓಪನ್ ಮಾಡಿ ನಿಮಗೆ ತೋರಿಸ್ತೀನಿ. ಇದರಲ್ಲಿ ಓಪನ್ ಮಾಡಿದ್ದೀನಿ, ಈಗ ಕ್ಲೋಸ್ ಮಾಡಿ. ಈಗ ನೆಕ್ಸ್ಟು ಈ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ. ಈಗ ಯಾವ ರೀತಿ ನೋಡಿ ರೆಕಾರ್ಡ್ ಮಾಡಿರೋದು ಈ ಟೈಪ್ ಇದೆ. ಇದನ್ನು ಫಸ್ಟ್ ನೀವೇನು ಮಾಡ್ಬೇಕಂತಂದರೆ ಲೇಯರ್ಸಲ್ಲಿ ಹೋಗಿ ಒಂದು ಇಮೇಜ್ ಅಸೆಟ್ಸ್ ಅಂತ ಇರುತ್ತೆ, ಅದರಲ್ಲಿ ವೈಟ್ ಕಲರ್ ತಗೊಳ್ಳಿ. ಅದನ್ನು ವೈಟ್ ಕಲರ್ ಬದಲು ಗ್ರೀನ್ ಕಲರ್ ಮಾಡಿ. ಅದನ್ನು ರೊಟೇಟ್ ಮಾಡಿ, ಅದನ್ನು ಸೈಜು ದೊಡ್ಡ ಸೈಜ್ ಮಾಡಿ, ಕರೆಕ್ಟ್ ಅದಕ್ಕೆ ಸೆಟ್ ಆಗೋ ಥರ ಸೈಜ್ ಮಾಡಿ. ನೆಕ್ಸ್ಟು ಇದು ಇಮೇಜನ್ನು ಎಲ್ಲಿವರೆಗೆ ಬೇಕಾಗುತ್ತೆ ಅಂತ ಫಸ್ಟ್ ಸೆಟ್ ಮಾಡಿ. ನೋಡಿ ಇಷ್ಟಲ್ಲ, ಇನ್ನೂ ಬೇಕಾಗುತ್ತೆ. ಇದನ್ನು ಇಮೇಜನ್ನು ಇನ್ನೂ ಸ್ವಲ್ಪ ಜಾಸ್ತಿ ದೊಡ್ಡದಾಗಿ ಎಲ್ಲಿವರೆಗೆ ಬೇಕು ನೀವು ಕರೆಕ್ಟಾಗಿ ಸೆಟ್ ಮಾಡ್ಕೋಬೋದು. ನೋಡಿ ಇಲ್ಲಿವರೆಗೆ ಬೇಕಂದರೆ ಅಲ್ಲಿವರೆಗೆ ಸೆಟ್ ಮಾಡಿ. ನೋಡಿ ಈ ಥರ ಸೆಟ್ ಮಾಡ್ಕೋಬೋದು. ಇಷ್ಟಿದ್ರೆ ಸಾಕು. ಇದನ್ನು ಕಟ್ ಮಾಡ್ಕೊಳ್ಳಿ. ಈ ಕಟ್ ಮಾಡ್ಕೊಂಡು ಫಸ್ಟಿಗೆ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿ, ಇಮೇಜ್ ಮೇಲೆ ಕ್ಲಿಕ್ ಮಾಡಿದರೆ ಲೆಫ್ಟ್ ಕೀ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸ್ಲೋ ಆಗಿ ನೀವು ಹೋಗ್ತಾ ಹೋದರೆ ಅದು ಮೇಲೆ ಹೋಗ್ತಾ ಇದ್ದಂಗೆಲ್ಲ ನೀವು ಅದನ್ನು ಮೂಮೆಂಟ್ ಮಾಡ್ತಾ ಹೋಗ್ಬೇಕು. ಮತ್ತೆ ಮೂಮೆಂಟ್ ಮತ್ತೆ ಸರಿಸ್ಬೇಕು, ಮತ್ತೆ ಮುಂದೆ ಹೋಗ್ಬೇಕು, ಮತ್ತೆ ಮೂಮೆಂಟ್ ಮಾಡೋಕು, ಮತ್ತೆ ಮೇಲೆ ಸರಿಸ್ಬೇಕು. ನಾವು ಇದೇ ರೀತಿ ಟೋಟಲಾಗಿ ಕ್ಲೋಸ್ ಆಗೋ ರೀತಿಲಿ ನೀವು ಇಮೇಜನ್ನ ಈಗ ನೋಡಿ ಕೆಳಗಡೆ ಕಾಣ್ತಾ ಇದೆ, ಅದನ್ನು ಕ್ಲೋಸ್ ಮಾಡಿ, ಫುಲ್ಲು ಸ್ಟ್ರೆಚ್ ಮಾಡಿ. ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಮೂವ್ ಮಾಡಿ. ನೆಕ್ಸ್ಟ್ ಇನ್ನೂ ಸ್ವಲ್ಪ ಕಾಣ್ತಾ ಇದೆ ಮೇಲೆ, ಅದನ್ನು ಫುಲ್ಲು ಕ್ಲೋಸ್ ಮಾಡೋಕ್ಕಾಗತ್ತೆ. ನೋಡಿ ಸ್ಟ್ರೆಚ್ ಮಾಡಿ. ಇಷ್ಟು ಮಾಡಿದರೆ ನಿಮಗೆ ವಿಡಿಯೋ ಇವಾಗ ಯಾವ ರೀತಿ ಕಾಣುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಇವಾಗ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ ನೋಡಿ. ಈಗ ಇಷ್ಟು ಕಂಪ್ಲೀಟ್ ಆಯಿತು, ಇದು ಫೈನಲ್ಲು. ಈಗ ನೋಡಿ ಯಾವ ರೀತಿ ಪ್ಲೇ ಮಾಡಿದರೆ ಇದು ಗ್ರೀನ್ ಸ್ಕ್ರೀನ್ ಏನಿರುತ್ತಲ್ಲ, ಕೀ ಯೂಸ್ ಮಾಡಿರೋದಕ್ಕೋಸ್ಕರ ಅದು ಅಷ್ಟೇ ಕ್ಲೋಸ್ ಆಗುತ್ತೆ. ಈಗ ನೀವು ನೆಕ್ಸ್ಟ್ ಏನು ಮಾಡ್ಬೇಕಂತಂದರೆ ಈ ವಿಡಿಯೋನ ಎಕ್ಸ್ಪೋರ್ಟ್ ಮಾಡೋಕತ್ತೆ. ಈಗ ನೋಡಿ ಅದ್ರ ರೈಟ್ ಸೈಡಲ್ಲಿ ಇದೆ ಎಕ್ಸ್ಪೋರ್ಟ್ ಅಂತ, ಅದರಲ್ಲಿ ಮಾಡಿ ಸೇವ್ ಮಾಡಿ. 720p ಇದರಲ್ಲಿ ಮಾಡ್ತಾಯಿದ್ದೀನಿ. 30p ಇದು PS ಇರಬೇಕು. 720 ಮಾಡಿ, ಪ್ರಾಬ್ಲಮ್ ಇಲ್ಲ. ಫ್ರೇಮ್ ಸೈಜು ಓಕೆ. ಇದರಲ್ಲಿ ಆದಮೇಲೆ ನೆಕ್ಸ್ಟ್ ನೀವೇನು ಮಾಡಬೇಕು, ಅದೇ ಈ ಸ್ಕ್ರೀನ್ ಬರುತ್ತೆ, ಫಸ್ಟ್ ಕ್ಲೋಸ್ ಮಾಡಿ ಇದನ್ನೆಲ್ಲ. ನೆಕ್ಸ್ಟ್ ಇದರಲ್ಲಿ ಒಂದು ಇಮೇಜನ್ನ ಸ್ಕ್ರೀನ್ಶಾಟ್ ತಗೋಬೇಕಾಗತ್ತೆ. ಲಾಸ್ಟ್ ಒಂದು ಇಮೇಜನ್ನು ಇದನ್ನು ಫಸ್ಟ್ ವೀಡಿಯೋ ಮಾಡ್ಬೇಕಾದ್ರೆ ಇದನ್ನ ಫೋಟೋ ತಗೋಬೇಕು, ಇಲ್ಲಾಂದರೆ ಇದನ್ನೇ ಸ್ಕ್ರೀನ್ಶಾಟ್ ತಗೋಬೋದು. ತಗೊಂಡ್ಮೇಲೆ ನೀವೇನು ಮಾಡಬೇಕು, ಫಸ್ಟ್ ಇಮೇಜಲ್ಲಿ ಹೋಗಿ ಆ ಇಮೇಜನ್ನು ಇದ್ರ ಇಮೇಜ್ ನೀವೇನು ಸ್ಕ್ರೀನ್ಶಾಟ್ ತೊಗೊಂಡಿರ್ತೀರಲ್ಲ ಅದನ್ನು ಫಸ್ಟ್ ಹಾಕಬೇಕು. ಯಾಕಂದ್ರೆ ಬ್ಯಾಕ್ಗ್ರೌಂಡ್ ಅದೇ ಇರಬೇಕಾಗುತ್ತೆ. ಈ ಬ್ಯಾಕ್ಗ್ರೌಂಡು ಎಷ್ಟು ಬೇಕೋ ಅಷ್ಟನ್ನು, ವೀಡಿಯೋ ಎಷ್ಟು ಬೇಕೋ ಅದನ್ನು ಮಾಡೋದ್ರ. ನೆಕ್ಸ್ಟು ನೀವು ವೀಡಿಯೋನ ಫಸ್ಟು ಅಪ್ಲೈ ಮಾಡಿ, ಗ್ರೀನ್ ಸ್ಕ್ರೀನ್ ವೀಡಿಯೋ ಇರುತ್ತಲ್ಲ ಅದನ್ನು. ನೆಕ್ಸ್ಟು ಇಮೇಜ್ ಏನಿರುತ್ತಲ್ಲ ಟಾಪಲ್ಲಿ ಕರೆಕ್ಟಾಗಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಇದು ವೀಡಿಯೋನ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಡ್ರ್ಯಾಗ್ ಮಾಡಿ. ನೆಕ್ಸ್ಟ್ ಇಮೇಜ್ ಇರುತ್ತಲ್ಲ, ಇಮೇಜನ್ನು ನಿಮ್ಮ ವೀಡಿಯೋ ಎಲ್ಲಿವರೆಗೆ ಇದೆ ಅಲ್ಲಿವರೆಗೆ ನೀವು ಡ್ರ್ಯಾಗ್ ಮಾಡಿದರೆ ಸಾಕು. ಈಗ ನೀವು ವಿಡಿಯೋನ ಕ್ಲಿಕ್ ಮಾಡಿ ಕೆಳಗಡೆ ಸ್ಕ್ರೋಲ್ ಮಾಡಿದರೆ ಕ್ರೋಮಾ ಕೀ ಅಂತ ಸಿಗುತ್ತೆ, ಅದರಲ್ಲಿ ಅದು ಕ್ರೋಮಾ ಕೀ ಆನ್ ಮಾಡಿ. ಈ ಗ್ರೀನ್ ಸ್ಕ್ರೀನ್ ಕರೆಕ್ಟಾಗಿ ಹೋಗೋ ಟೈಪಲ್ಲಿ ಸೆಟ್ ಮಾಡಿ. ನೋಡಿ ಇದರಲ್ಲಿ ಗ್ರೀನ್ ಸ್ಕ್ರೀನ್ ಕರೆಕ್ಟಾಗಿ ಸೆಲೆಕ್ಟ್ ಮಾಡಿ ಯಾವ ಕಲರ್ ಇದೆ. ಆಮೇಲೆ ನೀಟಾಗಿ ಸೆಟ್ ಮಾಡ್ತಾ ಹೋದ್ರಿ, ಇವನ್ನ ಮೂಮೆಂಟ್ ಮಾಡಿ. ನೆಕ್ಸ್ಟ್ ಆದ್ರೆ ಗ್ರೀನ್ ಸ್ಕ್ರೀನ್ ಹೋಗೋವರೆಗೆ ಸೆಟ್ ಮಾಡಿ. ಈ ಸ್ವಲ್ಪ ನಂದು ವಿಡಿಯೋ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಅದೇನಿಲ್ಲ. ಅದು ವೈಟ್ ಕಾಣ್ತಾ ಇದೆ, ಅದು ಆ್ಯಕ್ಚುಲಿ ಕಾಣೋದಿಲ್ಲ. ಈ ಥರ ನೀಟಾಗಿ ಸೆಟ್ ಮಾಡಿದರೆ ಅದನ್ನು ಕಾಣಲ್ಲ. ನೀವು ಕರೆಕ್ಟಾಗಿ ವಿಡಿಯೋ ಮಾಡಿ ಇದೇ ಥರನೇ ಸೆಟ್ಟಿಂಗ್ಸ್ ಮಾಡಿ. ನೋಡಿ ಈ ಥರ ಡೈರೆಕ್ಟ್ ಬ್ಯಾಕ್ಗ್ರೌಂಡು ಇರೋದರಿಂದ ಇದು ಗ್ರೀನ್ ಸ್ಕ್ರೀನು ಇರೋದರಿಂದ ಕ್ಲೋಸ್ ಆಗಿದೆ. ಇದೇ ರೀತಿ ನಿಮ್ಗೆ ಎಷ್ಟು ಬೇಕೋ ವಿಡಿಯೋನ ಅಷ್ಟು ಕ್ಲೋಸ್ ಮಾಡಿ. ಈಗ ನೀವು ಈಸಿಯಾಗಿ ಸೇವ್ ಮಾಡ್ಬೋದು. ಎಕ್ಸ್ಪೋರ್ಟ್ಗೆ ಹೋಗಿ
ನೀವು ಸೇವ್ ಮಾಡ್ಬೋದು. ಈಗ ಫಸ್ಟ್ ನೀವು ವಿಡಿಯೋ ಯಾವ ರೀತಿ ಬರುತ್ತೆ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ. ಆ್ಯಕ್ಚುಲಿ ಇದು ಕಾಣ್ತಾ ಇದೆ, ಅದು ಕಾಣಬಾರ್ದು. ಅದು ನೀಟಾಗಿ ಮಾಡಿದರೆ ನಿಮಗೆ ರೆಫರೆನ್ಸ್ಗೋಸ್ಕರ ಈ ವಿಡಿಯೋ ಮಾಡಿದ್ದೀನಿ. ಇದೇ ಥರ ನೀವು ವಿಡಿಯೋನ ಮಾಡ್ಬೋದು. ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಎಲ್ಲ ಇದನ್ನು ಯೂಸ್ಫುಲ್ಲಾಗಿ ವಿಡಿಯೋ ಆಗಿರೋದಕ್ಕೋಸ್ಕರ ನಿಮ್ಮ ಫ್ರೆಂಡ್ಸ್ ಎಲ್ಲ ಯೂಸ್ ಮಾಡ್ಕೊಳ್ಳಿ ನೋಡಿ. ಇದನ್ನು ಎಕ್ಸ್ಪೋರ್ಟ್ ಮಾಡ್ಬೋದು 720p ಫುಲ್ HD ವರೆಗೆ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.